ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಯಾವ ರೆಸಿಪಿ ಅಂದ್ರೆ ಅದೇ ಕಿಚಡಿ ಮಾಡೋದು ಹೇಗೆ ಅಂತ. ನೀವು ಕಿಚಡಿ ನಾರ್ಮಲ್ ಆಗಿ ಮಾಡೇ ಇರ್ತೀರಾ, ಆದ್ರೆ ಇಷ್ಟು ಟೇಸ್ಟ್ ಆಗಿ ಮಾಡಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನ ಈ ವಿಡಿಯೋ ನೋಡಿದ್ಮೇಲೆ ನೀವೇ ಕಮೆಂಟ್ ಅಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ಚಾನೆಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ, ನಾ ತಡ ಮಾಡೋದಲ್ಲ, ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹೆಲ್ದಿ ಕಿಚಡಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಆಮೇಲೆ ಕ್ವಾಂಟಿಟಿ ಮತ್ತೆ ಮಾಡುವ ವಿಧಾನನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಹೆಸರುಬೇಳೆ, ಆಮೇಲೆ ಅಕ್ಕಿ, ಆಮೇಲೆ ಅರಿಶಿಣ, ಒಗ್ಗರಣೆ ಮತ್ತು ಮಸಾಲೆ ಪದಾರ್ಥಗಳು, ಮೆಣಸು, ಮೆಂತೆ, ಜೀರಿಗೆ, ಧನ್ಯ, ಸಾಸಿವೆ, ತುಪ್ಪ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಇಂಗು. ಇನ್ನು ಮೇನ್ ಇಂಗ್ರೀಡಿಯೆಂಟು ಆಯಿಲ್ ಇಲ್ದೆಲ್ಲ ಯಾವ ಅಡುಗೆನೂ ನಡೆಯಲ್ಲ, ಹಾಗಂತೇಳಿ ಆಯಿಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಡಿ ಅಷ್ಟೇ. ಆಮೇಲೆ ತರಕಾರಿ ಮತ್ತು ಇನ್ನು ಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸು, ಕ್ಯಾರೆಟು, ಬಟಾಣಿ, ಕರಿಬೇವು, ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮ್ಮ ಹೆಲ್ದಿ ಕಿಚಡಿ ಮಾಡೋದಕ್ಕೆ. ಬನ್ನಿ ಇನ್ನು ಮಾಡುವ ವಿಧಾನನ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಸ್ಟವ್ ಹಚ್ಚಿ ಒಂದು ಚಿಕ್ಕದೊಂದು ಬಟ್ಲು ತಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನು ಧನಿಯಾ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತೆ, ಆಮೇಲೆ ಒಂದು 1/4 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನು ಮೆಣಸು, ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ರೋಸ್ಟ್ ಮಾಡ್ಕೊಬೇಕು. ಘಮ ಘಮ ಅಂತ ಒಂದು ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಆವಾಗ ಆಫ್ ಮಾಡ್ಕೊಂಬಿಟ್ಟು ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಇಷ್ಟು ಹಾಕ್ಕೊಂಡು ನೈಸಾಗೆ ಪೌಡ್ರ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಮಸಾಲೆ ಪೌಡ್ರು ರೆಡಿ ಆಯಿತು ಈ ಕಿಚಡಿಗೆ ಬೇಕಾಗಿರೋದು. ಇನ್ನು ತಡ ಯಾಕೆ, ಬನ್ನಿ ಒಗ್ಗರಣೆನೂ ಹಾಕೊಂಬಿಡೋಣ. ಒಂದು ಚಿಕ್ಕ ಕುಕ್ಕರು ಅಥವಾ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡಂಗಿದ್ರೆ ದೊಡ್ಡ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಆ ಕುಕ್ಕರ್ಗೆ ಒಂದು 6-8 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಸಾಸಿವೆ 1 ಟೇಬಲ್ ಸ್ಪೂನು, ಆಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು. ಸಾಸಿವೆ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಚಿಟ್ಪಿಟ ಆದಮೇಲೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 4-5. ನೀವೇನಾದ್ರು ಖಾರ ಲವರ್ಸ್ ಆಗಿದ್ರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಕರಿಬೇವು 1-2 ಕಡ್ಡಿ, ಒಂದು ಸ್ವಲ್ಪ ಫ್ರೈ ಆಗಲಿ. ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಕಂಟೆಂಟ್ ಬರ್ತಾನೆ ಇರ್ತದೆ. ಆಮೇಲೆ ಉದ್ದಿನಬೇಳೆ ಒಂದು 2 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಉದ್ದಿನಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ 1-2 ಗಡ್ಡೆ ಉದ್ದುದ ಹಚ್ಕೊಂಡಿದ್ವಿ, ನೀವೇನು ಬೇಕಾದ್ರೂ ಹಚ್ಕೊಬೋದು, ತೊಂದರೆ ಇಲ್ಲ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ತೀರ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ವಿಸಿಲ್ ಹಾಕಿಸ್ತೀವಲ್ಲ ಆವಾಗ ನೀಟಾಗೆ ಬೆಂದೋಗುತ್ತೆ. ಈ ಕಿಚಡಿಗೆ ಈರುಳ್ಳಿನೂ ಒಂಥರ ಟೇಸ್ಟ್ ಅಂತಲೇ ಅಂದ್ಕೊಳ್ಳಿ. ಆಮೇಲೆ ಈರುಳ್ಳಿ ಹೆಲ್ದಿಗೂ ಒಳ್ಳೆಯದು, ಇಮ್ಯುನಿಟಿ ಸಿಸ್ಟಮ್ನ ಬಿಲ್ಡ್ ಮಾಡುತ್ತೆ. ಅದಕ್ಕೆ ಈರುಳ್ಳಿ ಜಾಸ್ತಿ ತಿಂದ್ರೂ ಏನೂ ತೊಂದರೆ ಇಲ್ಲ. ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಹಾಗಂತೇಳಿ ನೀವು ಮೊದಲು ಹೇಳಿದ್ರಿ ಈರುಳ್ಳಿ ಏನು ಜಾಸ್ತಿ ಬೇಯಿಸೋದು ಬೇಡ ಅಂತ, ಹಂಗಂತೇಳಿ ತೀರಾ ಜಾಸ್ತಿ ಬೇಯಿಸ್ದಂಗೂ ಇರಬಾರ್ದು. ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಬೇಯಬೇಕು. ನೋಡಿದ್ರಲ್ಲ, ಇಷ್ಟು ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದಮೇಲೆ ಕ್ಯಾರೆಟು ಒಂದು ಅರ್ಧ, ಬೀನ್ಸು ಒಂದು 2-3, ಬಟಾಣಿ ಒಂದು 2-3 ಟೇಬಲ್ ಸ್ಪೂನು. ಬಟಾಣಿ ಒಂದು ಸ್ವಲ್ಪ ಒಂದು 3 ಅವರ್ ಮುಂಚೆನೇ ನೆನೆಸಿಕ್ಕೊಳ್ರಿ, ಯಾಕಂದರೆ ಮೆತ್ತಗಿರಲಿ ಬಟಾಣಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ವಯಸ್ಸಾದವ್ರ ಮನೆಯಲ್ಲಿದ್ದರೆ ಅವ್ರಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ತರಕಾರಿ ಎಲ್ಲ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದಮೇಲೆ ಸ್ಟಾರ್ಟಿಂಗು ಈ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಒಂದು 3-4 ಟೇಬಲ್ ಸ್ಪೂನು ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಆ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಅರಿಶಿನ ಒಂದು 1/4 ಟೇಬಲ್ ಸ್ಪೂನು ಹಾಕೊಂಡ್ಮೇಲೆ ನೆಕ್ಸ್ಟು ಹೆಸರುಬೇಳೆ. ಈ ಹೆಸರುಬೇಳೆ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಮುಂಚೆನೇ ನೆನೆಸಿಕ್ಕೊಳ್ರಿ. ಇನ್ನು ಕ್ವಾಂಟಿಟಿ ನಾವು ಎಷ್ಟು ತೊಗೊಂಡಿದ್ದೀವಿ ಅಂದರೆ ಹೆಸರುಬೇಳೆ ಅರ್ಧ ಕಪ್ ತೊಗೊಂಡಿದ್ದೀವಿ, ಅಕ್ಕಿ 1 ಕಪ್ಪು, ಓಕೆನಾ. ಈಗ ಅಕ್ಕಿ 1 ಕಪ್ ತೊಗೊಂಡ್ರೆ ಹೆಸರುಬೇಳೆ ಅರ್ಧ ಕಪ್ಪು, ಆ ಕ್ವಾಂಟಿಟಿ. ಇವಾಗ ನೀವೇನಾದರೂ 2 ಕಪ್ಪು ಅಕ್ಕಿ ಹಾಕ್ಕೊಂಡ್ರೆ ಅದಕ್ಕೆ ಎಷ್ಟು ಕಪ್ ಹಾಕ್ಬೇಕಾಗುತ್ತೆ, 1 ಕಪ್ಪು ಹೆಸರುಬೇಳೆ. ಈ ಥರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಕ್ವಾಂಟಿಟಿನ ವೇರಿ ಮಾಡ್ಕೊಳ್ಳಿ. ನಾವು ಇದು ಮಾಡಿರೋದು ಎಷ್ಟು ಜನಕ್ಕಾಗುತ್ತೆ ಅಂದರೆ ಒಂದು 3-4 ಜನಕ್ಕಾಗೋಷ್ಟು ಕ್ವಾಂಟಿಟಿ ರೆಡಿ ಆಗ್ತಾಯಿದೆ. ಈ ಅಕ್ಕಿ ಹೆಸರುಬೇಳೆ ಹಾಕೊಂಡ್ಮೇಲೆ ಈ ಮಸಾಲೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಹಿಡಿಬೇಕು. ನೋಡ್ತಾ ಇದ್ದೀರಲ್ಲ, ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ನೆಕ್ಸ್ಟು ವಾಟರ್. ಇದಕ್ಕೆ ಒಂದು 3 ಕಪ್ಪು ವಾಟರ್ ಹಾಕೊಂಡಿದ್ದೀವಿ.
ಇನ್ನ ನೀರಾಗಬೇಕು ಅಂದ್ರೆ ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ, ತೊಂದರೆ ಇಲ್ಲ. ಈ ಕಿಚಡಿ ಎಷ್ಟು ನೀರಾಗಿದ್ರೆ ಅಷ್ಟು ಟೇಸ್ಟು. ನೀವೊಂದ್ಸಲ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಕುದಿ ಬರಕ್ಕೆ ಬಿಟ್ಬಿಡೋಣ ಬನ್ನಿ. ಹಾಗೆ ಗಾಯ್ಸ್, ನಿಮ್ಗೇನಾದರೂ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹೇಳಿದಾಗೆ ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಇನ್ನೇನು ನಮ್ಮ ಕಿಚಡಿ ರೆಡಿ ಆಗೋಗುತ್ತೆ. ಕುಕ್ಕರ್ದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ಹಾಕ್ಸಿದ್ರೆ ಮುಗ್ದು ಹೋಯ್ತು, ನಮ್ಮ ಕಿಚಡಿ ರೆಡಿ. ನೋಡ್ಬೋದು ಫೈನಲಿ ಕುದಿ ಬರ್ತಾ ಇದೆ. ಇನ್ನೇನು ಇದನ್ನ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಹಾಕಿಸ್ಕೊಂಬಿಡೋಣ ಬನ್ನಿ. ವೈಟ್ ಹಾಕೋದನ್ನ ಮರಿಬೇಡಿ. ವೈಟ್ ಹಾಕ್ತಲ್ಲ ಇದ್ರೆ ಏನಾಗುತ್ತೆ, ವಿಸಿಲ್ ಬರಲ್ಲ, ಬರೆಷ್ಟಾಗೋಗುತ್ತೆ ಅಷ್ಟೇ. ಆಫ್ಟರ್ 2 ವಿಸಿಲ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ. ನೀಟಾಗಿ ತಿರ್ಗಿಸ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದಕ್ಕೆ ಬೇಕಾಗಿರೋ ಸಿಂಪಲ್ ಒಗ್ಗರಣೆನ ಹಾಕೊಂಬಿಡೋಣ. ಈ ಒಗ್ಗರಣೆ ನೆಸೆಸರಿ ಇರಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಈ ಒಗ್ಗರಣೆನ ಟ್ರೈ ಮಾಡಿ. ಈ ಒಗ್ಗರಣೆ ಹಾಕಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂದು ಸೌಟ್ ತಗೊಂಡು ಅದಕ್ಕೆ ತುಪ್ಪ 1 ರಿಂದ 2 ಟೇಬಲ್ ಸ್ಪೂನು, ಆಮೇಲೆ ಗೋಡಂಬಿ ಒಂದು ಸ್ವಲ್ಪ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಗೋಡಂಬಿ ಹಾಕೊಂಡ್ಮೇಲೆ ಕರಿಬೇವು 1 ಕಡ್ಡಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಂಗು ಒಂದು 1/4 ಟೇಬಲ್ ಸ್ಪೂನು. 1/4 ಟೇಬಲ್ ಸ್ಪೂನ್ ಇಂಗು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ನೆಕ್ಸ್ಟು ಏನು ಮಾಡಬೇಕು, ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಈ ಗೋಡಂಬಿ ಕರಿಬೇವು ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಒಂದು 1/4 ಟೇಬಲ್ ಸ್ಪೂನ್. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೊಂಬಿಟ್ರೆ ಸಾಕಾಗಿರುತ್ತೆ ಗುರು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ, ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ವಿದಿನ್ 30 ಮಿನಿಟ್ಸ್ ಅಲ್ಲಿ ಈ ಕಿಚಡಿನ ರೆಡಿ ಮಾಡ್ಕೊಬೋದು. ಹೆಲ್ದಿ ಅಂಡ್ ಟೇಸ್ಟಿ ಅಂಡ್ ಕ್ವಿಕ್ ಆಗಿ ರೆಡಿ ಆಗುತ್ತೆ. ನಾನು ಹೇಳಿದಾಗೆ ಆನೆಸ್ಟ್ ಆಗಿ ತಿಳಿಸಿ, ನೀವು ಈ ರೀತಿಯಾಗಿ ಟ್ರೈ ಮಾಡಿದ್ರ ಕಿಚಡಿನ? ಆನೆಸ್ಟ್ ಆಗಿ ಹೇಳಿ ಕಮೆಂಟ್ ಅಲ್ಲಿ. ಮಾಡಿದೀನಿ ಅಂದ್ರೆ ಮಾಡಿದೀನಿ, ಇಲ್ಲ ಅಂದ್ರೆ ಥ್ಯಾಂಕ್ಸ್ ಅಥವಾ ಏನೋ ಒಂದು ಕಮೆಂಟ್ ಹಾಕಿ ಗುರು, ಅಷ್ಟೇ. ಸೊ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.